ದುಬಾರಿಯಲ್ಲಿ ದಾರುಣವಾಗಿ ಮೃತಪಟ್ಟ ಜಯಮಾರ್ತಾಂಡ ಆನೆ ಸೆರೆಗೂ ಮುನ್ನ ವಿಚಿತ್ರವಾದ ವರ್ತನೆಯಿಂದ ಆತಂಕ ಮತ್ತು ಅಚ್ಚರಿಯನ್ನು ಸೃಷ್ಟಿಸಿತ್ತು ಗೆಳೆಯರೆ. 2022ರ ಸಮಯದಲ್ಲಿ ಈ ಮಕ್ನ ಆನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೆಸ್ಕುಲಿ ಗ್ರಾಮದ ಒಂದೇ ಮನೆ ಮೇಲೆ ಪದೇ ಪದೇ ದಾಳಿ ನಡೆಸಿ ಅಚ್ಚರಿಗೆ ಕಾರಣ ಆಗಿತ್ತು. ಈ ಮಕ್ನ ಆನೆ ಜುಲೈನಲ್ಲಿ ಕೆಸ್ಕುಲಿ ಗ್ರಾಮದ ಗಿರೀಶ್ ಅವರ ಮನೆ ಮೇಲೆ ದಾಳಿ ನಡೆಸಿತ್ತು. ಈ ಸಂಬಂಧ ಅವರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ಆಗ ಅರಣ್ಯ ಇಲಾಖೆಯವರು ಈ ಆನೆನ ಸೆರೆ ಹಿಡಿದು ಕಾಲರ್ ತೊಡಿಸಿ ಲಾರಿ ಮೂಲಕ ಮಲೈ ಮಾದೇಶ್ವರ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ರು. ಕಾಡಾನೆ ಕಾಟ ತಪ್ಪದಲ್ಲ ಅಂತ ನಿಟ್ಟುಸಿರು ಬಿಡೋಷ್ಟರಲ್ಲೇ ಈ ಆನೆ ಮತ್ತೆ ನವಂಬರ್ ಹೊತ್ತಿಗೆ ಪ್ರತ್ಯಕ್ಷ ಆಯಿತು. ನವಂಬರ್ 24ನೇ ತಾರೀಕು ಮತ್ತೆ ಅದೇ ಮನೆ ಕೆಸ್ಕುಲಿ ಗಿರೀಶ್ ಎಂಬುವರ ಮನೆ ಮೇಲೆ ಮತ್ತೆ ದಾಳಿ ನಡೆಸಿತ್ತು. ಕಿಟಕಿ ಗಾಜುಗಳಿಗೆಲ್ಲ ಹಾನಿ ಮಾಡಿತ್ತು. ಹಾವಿಗೆ 12 ವರ್ಷ ದ್ವೇಷ ಅಂತೆಲ್ಲ ಹೇಳ್ತಾರೆ. ಹಾವಿಗೆ ದ್ವೇಷ ಇದೆಯೋ ಗೊತ್ತಿಲ್ಲ. ಆದರೆ ಈ ಮಕ್ನ ಆನೆ ಮಾತ್ರ ಪದೇ ಪದೇ ಗಿರೀಶ್ ಅನ್ನೋರ ಮನೆ ಮೇಲೆ ದ್ವೇಷ ಇಟ್ಕೊಂಡು ಟಾರ್ಗೆಟ್ ಮಾಡ್ತಾಯಿತ್ತು. ಅಂತಿಮವಾಗಿ 2023ರ ಮೇ 19ರಂದು ಸೆರೆ ಆಯಿತು. ಮತ್ತು ಈ ಮೇ 19ರಂದೇ ಅದು ಪಾಪ ಮೃತಪಟ್ಟಿದ್ದು ಮಾತ್ರ ದುರಂತ.